ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿ ಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದು ಜಲ್ಮಹಲ್ ರೆಸಾರ್ಟ್. ನನ್ನ ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ನಾನು ಅದರ ಬಗ್ಗೆ ಹೇಳಿದ್ದೆ. ಇದು ಮೈಸೂರಲ್ಲಿ ಇರೋದು ದ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡ್ಗೆ ಕಾರ್ ಪಾರ್ಕಿಂಗ್ ಇದೆ, ಹಾಗೆಯೇ ರೈಟ್ ಸೈಡ್ಗೆ ಒಂದು ವೆಲ್ಕಮ್ ಅಂತ ಒಂದು ಬೋರ್ಡ್ ಇದೆ. ಹಾಗೆಯೇ ಶಿವನ ಒಂದು ಸ್ಟ್ಯಾಚು ಕೂಡ ಇದೆ. ಪಕ್ಕದಲ್ಲೇ ಮೈಸೂರು ಸಿಲ್ಕ್ ಹೌಸ್ ಕೂಡ ಇದೆ. ನಾವು ಬೇಕಿದ್ರೆ ಅಲ್ಲಿ ಶಾಪಿಂಗ್ನ ಮಾಡ್ಬೋದು. ನೆಕ್ಸ್ಟು ಇವಾಗ ನಾವು ಹೋಗ್ತಾ ಇರುವಂಥದ್ದು ರಿಸೆಪ್ಷನ್ ಕಡೆಗೆ. ಇದು ಮೇಯ್ನ್ ಎಂಟ್ರಿ. ನೋಡೋಕ್ಕಂತೂ ಸಖತ್ತಾಗಿದೆ. ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬೆಸ್ಟ್ ಆಗಿದೆ. ಇಲ್ಲಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ, ತುಂಬಾ ಚೆನ್ನಾಗಿದ್ದಾವೆ. ನೀವು ಬೇಕಿದ್ರೆ ಮಾರ್ನಿಂಗ್ ಟು ಈವ್ನಿಂಗು ಪ್ಯಾಕೇಜ್ ಕೂಡ ತಗೋಬೋದು, ಅಥವಾ ಒನ್ ನೈಟು ಸ್ಟೇ ಆಗೋ ಥರ ಕೂಡ ಪ್ಯಾಕೇಜ್ನ ತಗೋಬೋದು. ಇಲ್ಲಿ ರಿಸೆಪ್ಷನ್ ಪಕ್ಕನೇ ತುಂಬಾ ಫಿಶ್ಗಳಿತ್ತು, ಕಲರ್ಫುಲ್ ಆಗಿತ್ತು. ಅದು ನೋಡಿದ್ರೆ ಒಂಥರ ಖುಷಿ ಆಗ್ತಾ ಇತ್ತು. ಬಂದ ತಕ್ಷಣ ಇದು ಕಣ್ಣಿಗೆ ಬೀಳುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ. ಹಸ್ಬೆಂಡ್ಸ್ ಎಲ್ಲ ಕಾರ್ ಪಾರ್ಕಿಂಗ್ ಮಾಡಿ ಬರೋ ಅಷ್ಟರಲ್ಲಿ ನಾವಿಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ. 10 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿ ಲಗೇಜ್ ಎಲ್ಲ ತೊಗೊಂಡು ಬರಬೇಕಿತ್ತು. ಅಲ್ಲಿವರೆಗೂ ಕೂತಿದ್ವಿ. ಮಕ್ಕಳೆಲ್ಲ ಓಡಾಡ್ಕೊಂಡಿದ್ರು. ನನ್ನ ಮಗ ಅಂತೂ ನಾನು ಲಗೇಜ್ ತರ್ತೀನಿ ಅಂತ ಹೇಳಿ ಅವ್ರ ಅಪ್ಪನ ಜೊತೆ ಹೋಗಿದ್ದಾನೆ. ಅದಾಗೋದಿಲ್ಲ ಅಂತಂದ್ರು, ವೆಯ್ಟ್ ಇದೆ ಅಂತಂದ್ರು ಕೇಳ್ತಿಲ್ಲ, ಅದನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಹೋದ ಕೂಡಲೇ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ, ಹಾಗೆಯೇ ವೆಲ್ಕಮ್ ಲೆಟರ್ ಕೂಡ ಕೊಡ್ತಾರೆ. Excuse me, ma'am, how is the taste? Explain. So 7 rooms ಇದೆ sir total. So welcome sir, welcome to the room. Thank you. ಅದು ನಿಮಗೆ ಕಾಂಪ್ಲಿಮೆಂಟ್. ಲಂಚ್ ಮತ್ತು ಡಿನ್ನರ್ ಕಾಫಿ ಜೊತೆ ಚಾರ್ಜ್ ಬರುತ್ತೆ. ಸೊ ನಿಮಗೆ 12:30 ಇಂದ 4 o'clock ಅಂತ ನೀವು ಲಂಚ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ 4:30 ಇಂದ 6:30 ವರೆಗೂ ಟೀ ಕಾಫಿ ಸ್ನ್ಯಾಕ್ಸ್ ಐಟಮ್ಸ್ ಚೈನೀಸ್ ಎಲ್ಲ ಸೊ 7:30 ಇಂದ 8 o'clock ಡಿನ್ನರ್ ಟೈಮ್ ಬರುತ್ತೆ. 10:45 ತನಕ ನಿಮ್ಮ ರೂಮ್ ಸರ್ವಿಸ್ ಅವೈಲೇಬಲ್ ಇರುತ್ತೆ. ಬಟ್ ಲಾಸ್ಟ್ ಎಂಡ್ ಆಗೋದು ಸೊ ನಿಮ್ಮ ರೂಮಲ್ಲಿ ಸಮ್ ಸ್ನ್ಯಾಕ್ಸ್ ಐಟಮ್ಸ್ ಇದೆ, ಲೈಕ್ ಸಾಫ್ಟ್ ಡ್ರಿಂಕ್ಸ್ ಲೇಸ್. ಒಂದೇ ಲೈನಲ್ಲಿ ನಾವು 7 ರೂಮ್ನ ಬುಕ್ ಮಾಡ್ಕೊಂಡಿದ್ವಿ, ಒಂದೇ ಕಡೆ ಎಲ್ಲರೂ ಇರ್ಬೋದು ಅಂತ. ಇವಾಗ ಇದು ಬಂದು ನಾವು ಸ್ಟೇ ಆಗಿದ್ದಂತಹ ರೂಮು. ಡೋರ್ ಪಕ್ಕನೇ ಬಾತ್ರೂಮ್ ಇದೆ. ಪಾಪು ಹಾಗೂ ಹಸ್ಬೆಂಡ್ ಸ್ವಿಮ್ಮಿಂಗ್ ಪೂಲ್ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗಿಬಿಟ್ಟಿದ್ದಾರೆ ಫಟಾಫಟ್ ಅಂತ. ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಹಾಗೆಯೇ ಕ್ವೀನ್ ಸೈಜ್ದು ಕಾಟ್ ಇದೆ, ಮಿರರ್ ಕೂಡ ಇದೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಸ್ಟಡಿ ಟೇಬಲ್ ಕೂಡ ಇದೆ. ಹಾಗೆಯೇ ಸ್ನ್ಯಾಕ್ಸ್ ಲೈಕ್ ಲೇಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಟೀ ಕಾಫಿ ಅದನ್ನು ಕೂಡ ಬೇಕಿದ್ರೆ ನಾವು ಮಾಡ್ಕೊಂಡು ಕುಡಿಬೋದು. ಹಾಗೆ ಟಿ ವಿ ಇದೆ. ಬಾಲ್ಕನಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ವಿಡಿಯೋ ಮಾಡ್ಕೊಳ್ಳೋದು ಮರೆತೆ. ಟೋಟಲಿ ರೂಮ್ ಇಸ್ ಗುಡ್ ಅಂತಲೇ ಹೇಳ್ಬೋದು. ತುಂಬಾ ಕ್ಲೀನ್ ಇದೆ, ಇಷ್ಟ ಆಯಿತು. ಇವಾಗ ನಾನು ಕೂಡ ರೆಡಿ ಆಗಬೇಕು. ಇವಾಗ ಬಿಸಿಲಿದೆ ಅಂತ ಹೇಳಿ 3 o'clock ಆಗಿದೆ. ಜಸ್ಟು ಪೂಲಲ್ಲಿ ಆಟ ಆಡೋಣ ಅಂತ ಹೇಳಿ, ಬಿಸಿಲು ಹೋಗುತ್ತೆ ಅಂತ ಹೇಳಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡಿದ್ದೀವಿ. ಇವಾಗ ಹೋಗಬೇಕು. ಆನಂತರ ನೆಕ್ಸ್ಟು ಬೇರೆ ಗೇಮ್ಸ್ ಆಡ್ಬೋದು ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. Turn this side. ರೂಮ್ನಿಂದ ಬಂದ ಕೂಡಲೇ ನನ್ನ ಮಗ ಒಂದು ಜೀಪ್ ನೋಡಿಬಿಟ್ಟ. ಅವನಿಗಂತೂ ಈ ಥರ ಜೀಪ್, ಕಾರ್, ಬೈಕ್ ಅಂದರೆ ತುಂಬಾ ಇಷ್ಟ. ಬಂದು ಅದ್ರ ಮೇಲೆ ಕೂತ್ಕೊಂಡ. ಹಾಗೆ ಫ್ರೆಂಡ್ಸ್ ಮಕ್ಕಳು ಕೂಡ ಬಂದರು. ಅವನಿಗೆ ಹಿಂದ್ಗಡೆ ಕೂರಿಸಿದ್ರೆ ಅವನು ಕೂಡ ಮುಂದೆ ಕೂರಬೇಕು ಅಂತ ಹಠ ಮಾಡ್ತಿದ್ದ. ಸೊ ಓಕೆ ಅಂತ ಹೇಳಿ ಅವರಿಬ್ಬರನ್ನ ಮುಂದೆ ಕೂರಿಸಿ ಅವಳನ್ನ ಹಿಂದ್ಗಡೆ ಕೂರಿಸಿದ್ವಿ. ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಜಾಸ್ತಿ ಹೊತ್ತು ಇದ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವರಿಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳು ಆಟ ಆಡೋದೇ ಒಂದು ಚಂದ. ಅವರು ನೋಡೋದಕ್ಕೆ ನಮಗೆ ಖುಷಿ ಆಗುತ್ತೆ. ಮಕ್ಕಳಿಗೋಸ್ಕರನೇ ನಾವು ಈ ಥರ ಎಲ್ಲ ಹೊರಗಡೆ ಎಲ್ಲ ಹೋಗೋದು, ಮಕ್ಕಳಿಗೋಸ್ಕರನೇ. ಸೊ ಹಾಗಾಗಿ ಅವ್ರು ಎಂಜಾಯ್ ಮಾಡಲಿ ಅಂತ ಹೇಳಿ ನಾವು ಅವ್ರ ಜೊತೆಗೆ ಇದ್ವಿ.
Come, come, come. Hi Vishu, hello. Hello, hi babes. Hi babies. Hi. ನೆಕ್ಸ್ಟ್ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಕ್ಕೆ ಅಂತ ಬಂದ್ವಿ. ಬಿಸಿಲಿದ್ದಕ್ಕೂ ಅದಕ್ಕೂ ಸಖತ್ತಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಆಡೋಣ ಅಂತ ಹೋಗಿತ್ತು, ಆದರೆ ಅಲ್ಲಿಂದ ಬರೋದಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಕ್ಕಳು ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ದಾರೆ. ಅಲ್ಲೇ ತುಂಬಾ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡಿದ್ದಾರೆ. ಅವ್ರು ಕೂಡ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಒಂದು ಸೈಡಲ್ಲಿ ಕೂರಿಸಿದ್ವಿ, ಅವರು ಭಯ ಪಡ್ತಾರೆ ಅಂತ ಹೇಳಿ. ಸ್ವಲ್ಪ ದೊಡ್ಡವರು ಆಟ ಆಡ್ತಿದ್ರು ಖುಷಿ ಖುಷಿಯಾಗಿ. ಚಿಕ್ಕ ಮಕ್ಕಳೆಲ್ಲ ಹೆದರ್ಕೊಂಡು ಬರ್ತಿರ್ಲಿಲ್ಲ, ಅವ್ರನ್ನ ಕೂರಿಸ್ಬಿಟ್ಟು ನೋಡ್ಕೊತಾ ಇದ್ವಿ. ಬಿದ್ದೀಗ ಅವನು ಒಳಗಡೆ ನೀರು ಕೂಡ ನಾನು ಇಮಿಡಿಯೇಟ್ ಆಗಿ ಎತ್ತದೆ ಅವನಿಗೆ. ನಾನು ಈಗ ನೋಡೋಣ ಜಾಸ್ತಿ ಒಳಗೆ ನನ್ನ ಮಗನೂ ಅಷ್ಟೇ ತುಂಬಾನೇ ಎದ್ರುಕೋತಿದ್ದ, ಪಕ್ಕನೂ ಬರ್ತಿರ್ಲಿಲ್ಲ. ಸೈಡಲ್ಲಿ ಕೂರಿಸಿದ್ವಿ, ಒಂದ್ಸಲ ಜಾರಿ ಒಳಗಡೆ ಬಿದ್ದ. ಆಮೇಲೆ ಭಯ ಹೋಗ್ತೇನೋ, ಅವರಪ್ಪನ ಜೊತೆ ತುಂಬಾನೇ ಚೆನ್ನಾಗಿ ಆಟ ಆಡ್ದ, ಎಂಜಾಯ್ ಮಾಡ್ದ. ಆಮೇಲೆ ನಾವು ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ವಿ. ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ಈ ರೀತಿ ಟ್ರಿಪ್ ಹೋಗೋದೆ ಎಲ್ಲ ಒತ್ತಡಗಳಿಂದ ದೂರ ಇರೋದಕ್ಕೆ. ಆ 2 days ಅಂತೂ ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಆ ರೀತಿ ಇತ್ತು. 3 o'clockಗೆ ಹೋಗಿದ್ದು ನಾವು ಫೂಲ್ ಹತ್ರ. 5:30ಗೆ ರೈನ್ ಡ್ಯಾನ್ಸ್ ಕೂಡ ಇದೆ ಅಂತ ಹೇಳಿದರು. ಅದಂತೂ ಇನ್ನೂ ಸೂಪರ್ ಆಗಿರುತ್ತೆ. ಜಸ್ಟ್ 1/2 hour ಅಷ್ಟೇ ಅದನ್ನು ಮ್ಯೂಸಿಕ್ ಹಾಕೋದು. ಅಲ್ಲಿವರೆಗೂ ಅಲ್ಲೇ ಇದ್ದು, ಅದಾದ ನಂತರ ಡ್ಯಾನ್ಸ್ನ ಮುಗಿಸ್ಕೊಂಡು ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಷ್ಟೆಲ್ಲ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಕಪಲ್ ಡ್ಯಾನ್ಸ್ ಮಾಡದೇ ಇದ್ದರೆ ಹೇಗೆ ಅಂತ ಹೇಳಿ ಕಪಲ್ ಡ್ಯಾನ್ಸ್ ಕೂಡ ಮಾಡಿದ್ವಿ. ನಾವು ರೀಲ್ಸ್ ಎಲ್ಲ ಮಾಡುವಾಗ ಮಕ್ಕಳನ್ನ ನೋಡ್ಕೊಂಡಿದ್ರು ಹಸ್ಬೆಂಡ್ಸ್ ಎಲ್ಲ. ಸೊ ಅವರಿಗೂ ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ ನಾವು ಮಕ್ಕಳನ್ನ ನೋಡ್ಕೊಂಡ್ವಿ. ಅವ್ರು ಕೂಡ ಫ್ರೆಂಡ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಮಾಡಿದರು. ಈ ರೀತಿಯಾಗಿ ನಾವು ನಮ್ಮ ದಿನನ ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡಿದ್ವಿ. ಆ ವಿಡಿಯೋ ನೋಡ್ತಾ ಇರೋರು ಕೂಡ ನೀವೆಲ್ಲ ಹೇಗೆ ಎಂಜಾಯ್ ಮಾಡ್ತೀರಾ ಈ ರೀತಿ ಟ್ರಿಪ್ಗೆ ಹೋದಾಗ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ವಿಡಿಯೋನ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಆಲ್.